ವೀಕ್ಷಕರೇ ನಮಸ್ಕಾರ. ಡಿಸಿಎಂ ಡಿಕೆ ಶಿವಕುಮಾರ್ ಕನಸಿಗೆ ಕೊಳ್ಳಿ. ತವರು ಜಿಲ್ಲೆಯಲ್ಲೇ ಡಿಸಿಎಂಗೆ ಬಿಗ್ ಶಾಕ್ ಎದುರಾಗಿದೆ. ಬಿಡದಿಯ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ಭಾರಿ ವಿರೋಧ. ಭೂ ಸ್ವಾಧೀನ ವಿರೋಧ ಮಾಡಿ ರೈತರು ಬೀದಿಗಿಳಿದು ತಮ್ಮ ಆಕ್ರೋಶವನ್ನ ಸ್ಫೋಟ ಮಾಡಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಇದಾಘಾತ. ತನ್ನ ತವರು ಜಿಲ್ಲೆಯಲ್ಲೇ ಡಿಸಿಎಂಗೆ ಬಿಗ್ ಶಾಕ್. ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ಭಾರಿ ವಿರೋಧ. ಭೂ ಸ್ವಾಧೀನ ವಿರೋಧ ಮಾಡಿ ರೈತರು ಬೀದಿಗಿಳಿದು ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಭೈರಮಂಗಲ ಕಂಚುಗಾರನಹಳ್ಳಿ ರೈತರ ಪ್ರತಿಭಟನೆ. ಭೈರಮಂಗಲ ಸರ್ಕಲ್ನಲ್ಲಿ ಅಹೋರಾತ್ರಿ ಧರಣಿ. ರಾಜ್ಯ ಸರ್ಕಾರದ ವಿರುದ್ಧ ಅನ್ನದಾತರ ಆಕ್ರೋಶ. ದಬ್ಬಾಳಿಕೆ ಮಾಡಿ ಭೂಮಿ ಕಿತ್ತುಕೊಂಡ್ರೆ ರಕ್ತಪಾತ. ಈ ಯೋಜನೆಯಿಂದ ಯಾವುದೇ ಲಾಭ ಇಲ್ಲ. ರೈತರ ಕೆಂಡ ಅಥವಾ ಕಿಡಿ. ಸರ್ವೆ ಕಾರ್ಯಕ್ಕೆ ತಡೆ ಒಡ್ಡಿ ಅನ್ನದಾತರ ಧರಣಿ. 9,000 ಎಕರೆ ಭೂ ಸ್ವಾಧೀನಕ್ಕೆ ಮುಂದಾಗಿರುವಂತಹ ಜಿಬಿಎ ಗ್ರೇಟರ್ ಬೆಂಗಳೂರು. ಡಿಸಿಎಂ ಡಿಕೆ ಶಿವಕುಮಾರ್ ಕನಸಿಗೆ ಕೊಳ್ಳಿ. ಜಿಬಿಎ ಅದರ ಮುಖೇನ ತನ್ನ ರಾಜಕೀಯ ಪರ್ಫಾರ್ಮೆನ್ಸ್ ತೋರಿಸಬೇಕಾಗಿದ್ದ ಡಿಸಿಎಂಗೆ ಪಾಪ ರೈತರ ಈ ಒಂದು ಆಕ್ರೋಶ ನಿಜಕ್ಕೂ ಕೂಡ ಅವರ ಕನಸಿಗೆ ಬೆಂಕಿ ಬಿದ್ದಂತಾಗುತ್ತೆ. ಕಾರಣ ಅವರ ಆ ಯೋಜನೆಯ ಭಾಗವಾಗಿ ಒಂದಷ್ಟು ಜಮೀನಿನ ಅಥವಾ ಭೂಮಿಯ ಅವಶ್ಯಕತೆಗಳಿರ್ತವೆ. ಹಾಗಾಗಿನೇ ಭೈರಮಂಗಲ ಕಂಚುಗಾರನಹಳ್ಳಿಯಲ್ಲಿ ಒಂದಷ್ಟು ಸರ್ವೆ ಮಾಡೋದಕ್ಕೆ ಅಧಿಕಾರಿಗಳ ನೇಮಕ ಆಗಿದೆ. ಒಂದಷ್ಟು ಅಧಿಕಾರಿಗಳು ಈಗಾಗಲೇ ಸರ್ವೆ ಕಾರ್ಯವನ್ನು ಕೂಡ ಪ್ರಾರಂಭ ಮಾಡಿದ್ರು. ಸದ್ದಿಲ್ಲದೆ ಶುರುವಾಗಿದ್ದ ಸರ್ವೆ ಕಾರ್ಯಕ್ರಮ ರೈತರ ಗಮನಕ್ಕೆ ಯಾವಾಗ ಬರೋದಕ್ಕೆ ಶುರುವಾಯಿತೋ ಒಂದಷ್ಟು ರಾಜಕೀಯ ಪಕ್ಷಗಳ ಸಂಪರ್ಕಕ್ಕೂ ಕೂಡ ರೈತರು ಹೋಗ್ತಾರೆ. ನೋಡಿ, ಈ ಪ್ರತಿಭಟನೆಗಳು ಕೇವಲ ರೈತರೇ ಮಾಡ್ತಿದ್ದಾರಾ ಅನ್ನೋದು ಕಾಂಗ್ರೆಸ್ನ ವಲಯದಲ್ಲಿ ಬೇರೆ ಬೇರೆ ತರಹದಲ್ಲಿ ಚರ್ಚೆಗಳಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಅಥವಾ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಜಿಬಿಎ ಅದರ ಭಾಗವಾಗಿ ಒಂದು ಯೋಜನೆ, ಆ ಯೋಜನೆಗೆ ಒಂದಷ್ಟು ಭೂಮಿ, ಆ ಭೂಮಿ ಪಡೆಯಬೇಕಾದರೆ ಅದು ರೈತರ ಭೂಮಿ ಆಗಿದ್ದಲ್ಲಿ ಅದಕ್ಕೊಂದಷ್ಟು ಅಗತ್ಯ ಬಿದ್ದರೆ ಪರಿಹಾರ ಕೊಟ್ಟು ಆ ಭೂಮಿಯನ್ನ ಪಡೆದುಕೊಳ್ಳುವಂತಹ ಪ್ರಯತ್ನ ಸರ್ಕಾರದಿಂದ ಆಗಬೇಕಾಗಿತ್ತು. ಅದರಂತೆಯೇ ಸರ್ವೆ ಮಾಡಿ ಎಷ್ಟೆಷ್ಟು ಭೂಮಿಗಳಿದ್ದಾವೆ ಅನ್ನುವಂಥ ಆದೇಶವು ಕೂಡ ಹೋಗಿತ್ತು ಅಧಿಕಾರಿಗಳಿಗೆ. ಆದರೆ ರೈತರ ಆರೋಪ ಏನು ನಿಮಗೆ ಗೊತ್ತಿರಬಹುದು. ಒಂದು ವಾರದ ಹಿಂದೆ ಆ ಭಾಗದ ರೈತರು, ಮಹಿಳೆಯರು, ಪುರುಷರು ಸೇರಿ ತೆಂಗಿನ ಮರಕ್ಕೆ ಹಾಲು ತುಪ್ಪ ಬಿಡುವಂತ ಕಾರ್ಯವನ್ನು ಪ್ರಾರಂಭ ಮಾಡಿದ್ರು. ವಿಭಿನ್ನ ಪ್ರತಿಭಟನೆ. ಅಂದ್ರೆ ತೆಂಗಿನ ಮರಗಳನ್ನ ಕಡಿದು ಯಾವ ವಿಕಾಸ ಅಂತ ಕೇಳ್ತಾ ಇದ್ರು ರೈತರು. ಈ ಭಾಗದ ವಿಕಾಸವನ್ನ ನೀವು ಬಯಸುವುದಾದರೆ ಕಲ್ಪವೃಕ್ಷ ತೆಂಗಿನ ಮರವನ್ನು ಕಡಿದು ಯಾವ ಪುರುಷಾರ್ಥಕ್ಕೆ ನೀವು ಡೆವಲಪ್ಮೆಂಟ್ ಮಾಡ್ತೀರಿ, ಯಾವ ಪುರುಷಾರ್ಥಕ್ಕೆ ನಿಮ್ಮ ವಿಕಾಸ ಅಂತ ಕೇಳ್ತಾ ಇದ್ರು ರೈತರು. ಸೊ ಅದರ ಭಾಗವಾಗಿ 9,000 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸೋದಕ್ಕೆ ನಾವು ಬಿಡುವುದಿಲ್ಲ. ಒಂದು ವೇಳೆ ನೀವು ನಮ್ಮನ್ನ ತಡೆದೇ ಭೂ ಸ್ವಾಧೀನವನ್ನ ಮಾಡುವುದಾದರೆ ಇಲ್ಲಿ ರಕ್ತಪಾತ ಆದೀತು. ಪ್ರತಿಭಟನೆಯ ರೂಪದಲ್ಲಿ ರಕ್ತಗಳು ಹರಿಯಬಹುದು ಎನ್ನುವಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಭೈರಮಂಗಲ ಕಂಚುಗಾರನಹಳ್ಳಿ ರೈತರ ಪ್ರತಿಭಟನೆ. ಭೈರಮಂಗಲ ಸರ್ಕಲ್ನಲ್ಲಿ ಅಹೋರಾತ್ರಿ ಧರಣಿ. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಅನ್ನದಾತರ ಆಕ್ರೋಶ. ದಬ್ಬಾಳಿಕೆ ಮಾಡಿ ಭೂಮಿ ಕಿತ್ತುಕೊಂಡ್ರೆ ರಕ್ತಪಾತ ಆದೀತು. ಈ ಯೋಜನೆಯಿಂದ ಯಾವುದೇ ಲಾಭ ಇಲ್ಲ. ರೈತರ ಕಿಡಿ ಜೊತೆಗೆ ಸರ್ವೆ ಕಾರ್ಯಕ್ಕೆ ತಡೆ ಒಡ್ಡಿ ಅನ್ನದಾತರ ಧರಣಿ. ಸುಮಾರು 9,000 ಎಕರೆ ಭೂ ಸ್ವಾಧೀನಕ್ಕೆ ಮುಂದಾಗಿರ್ತಕ್ಕಂತಹ ಜಿಬಿಎ ಅರ್ಥಾತ್ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.